ಎಲ್ಪಿಜಿ ಕೊರತೆಯಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆಯಿಂದಾಗಿ ಬೀದಿ ಬದಿ ವ್ಯಾಪಾರಿಗಳ ಬದುಕು ದುಸ್ತರವಾಗಿದೆ. ಸಾಕಷ್ಟು ಮಂದಿ ಸುಮಾರು 3,000 ಬೀದಿ ಬದಿ ವ್ಯಾಪಾರಗಳು ಕ್ಲೋಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಜಿಬಿಎ ದಾಖಲೆಯಲ್ಲಿ 10,000 ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಬೆಂಗಳೂರಲ್ಲಿ ಅಂತಿದ್ರೆ ಸುಮಾರು 3,000 ಬೀದಿ ಬದಿ ವ್ಯಾಪಾರ ಬಂದ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕಳೆದ ಒಂದು ವಾರದಲ್ಲಿ. ಮೆಜೆಸ್ಟಿಕ್, ವಿಜಯನಗರ, ಜಯನಗರ, ಗಾಂಧಿ ಬಜಾರ್ ಇಲ್ಲೆಲ್ಲ ಸಾಕಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳು, ಸ್ಟ್ರೀಟ್ ಫುಡ್ಗೆ ಫೇಮಸ್ಸು ಈ ಜಾಗಗಳು. ಈ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಸುಮಾರು 3,000 ಬೀದಿ ಬದಿ ವ್ಯಾಪಾರದ ಅಂಗಡಿಗಳು ಕ್ಲೋಸ್ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ವ್ಯಾಪಾರವನ್ನು ನಿರ್ವಹಣೆ ಮಾಡೋದು ತುಂಬ ಕಷ್ಟ ಆಗಿದೆ. ಅವರಿಗೆ ದುಪ್ಪಟ್ಟು ದರ ಕೊಟ್ಟು ಕಮರ್ಷಿಯಲ್ ಸಿಲಿಂಡರ್ ಕೊಂಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಹಾಗಾಗಿ ಬೀದಿ ಬದಿ ವ್ಯಾಪಾರಗಳನ್ನು ತಾತ್ಕಾಲಿಕವಾಗಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಸಿಲಿಂಡರ್ ಕೊರತೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ, ಅದರಲ್ಲೂ ಬೀದಿ ಬದಿ ಹೋಟೆಲ್ ವ್ಯಾಪಾರಿಗಳು ಕೂಡ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಆಗ್ತಾ ಇದೆ. ಅಂದರೆ ಸಿಲಿಂಡರ್ ಕೂಡ ಅಂದರೆ 1 to 2 ರೇಟಿಗೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕೂಡ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ನೀವು ನೋಡ್ತಾ ಇರಬಹುದು, ಶೇಷಾದ್ರಿಪುರಂನ ರಸ್ತೆ ಬದಿಯಲ್ಲಿರುವಂತಹ ಉತ್ತರ ಕರ್ನಾಟಕ ಹೋಟೆಲ್ ಇದೆ, ಅನ್ನಪೂರ್ಣೇಶ್ವರಿ ಉತ್ತರ ಕರ್ನಾಟಕ ಹೋಟೆಲ್ನಲ್ಲಿ ಅಂದರೆ ಸಿಲಿಂಡರ್ಗಳು ಅಂದರೆ ಇರೋದೇ 2 ಸಿಲಿಂಡರ್ಗಳಾದರೆ ನಮಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಕೂಡ ಹೋಟೆಲ್ ಮಾಲೀಕರ ಒಂದು ಮಾತಂತಾನೆ ಹೇಳ್ಬೋದು. ನೋಡ್ತಾ ಇರಬಹುದು, ಇಲ್ಲಿ ಸಾಕಷ್ಟು ಜನರು ಬೆಳಗ್ಗೆ ಆದರೆ ಸಾಕು ಈ ಒಂದು ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಅಂದರೆ ಮನೆಯಲ್ಲಿ ಯಾವುದೇ ರೀತಿಯಾಗಿ ಆಹಾರವನ್ನು ಮಾಡೋದಿಲ್ಲ. ಅಂದರೆ ನೇರವಾಗಿ ಇಂಥ ಒಂದು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರುವಂಥ ಹೋಟೆಲ್ಗಳಲ್ಲಿ ಅವರು ಆಹಾರವನ್ನು ಸೇವನೆ ಮಾಡಲಿಕ್ಕೆ ಪ್ರತಿನಿತ್ಯ ಕೂಡ ಬರ್ತಾ ಇರ್ತಾರೆ. ಇಲ್ಲಿ ಕೂಡ ಸಾಕಷ್ಟು ಜನರು ಈ ಒಂದು ಉತ್ತರ ಕರ್ನಾಟಕ ಹೋಟೆಲ್ನಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಸಾಕಷ್ಟು ಜನರು ಗ್ರಾಹಕರು ಕೂಡ ಬಂದಿರೋದನ್ನ ನೀವು ನೋಡ್ತಾ ಇರಬಹುದು. ಇಲ್ಲಿ ಸಿಲಿಂಡರ್ ಸಮಸ್ಯೆ ಆದರೆ ಎಂಥ ಒಂದು ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಅಂದರೆ ಈ ಹೋಟೆಲ್ ಮಾಲೀಕರನ್ನೇ ನಾನು ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಏನ್ ಸಮಸ್ಯೆ ಆಗ್ತಿದೆ ಇಲ್ಲಿ? ಗ್ಯಾಸ್ ಕೊರತೆ ಆಗ್ತಿದೆ, ಈಗ ಸಿಲಿಂಡರ್ ಸಿಗ್ತಾ ಇಲ್ಲ ಸರ್, ಏನಿಲ್ಲ, ಭಾಳ ತೊಂದರೆ ಆಗ್ತಾ ಇದೆ. ಈಗ ಒಂದು ಸಿಲಿಂಡರ್ಗೆ 5,000 6,000 ಕೇಳ್ತಾರೆ, ಭಾಳ ಪ್ರಾಬ್ಲಮ್ ಆಗುತ್ತೆ. ನಾವು ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಸಿಲಿಂಡರ್ ಸಿಗಲಿಲ್ಲ ಅಂದರೆ ಊಟ ಹಾಕಿಲ್ಲ, ಯಾರಿಲ್ಲ, ನಾವು ಇದರ ಮೇಲೆ ಬದುಕ್ತಾ ಇರೋದು. ಅದಕ್ಕಾಗಿ ಸರ್, ಒಂದು ವೇಳೆ ಏನಾದರೂ ಈ ಸಿಲಿಂಡರ್ಗಳು ಬರದೇ ಹೋದ್ರೆ ಇಲ್ಲಿ ಈ ವ್ಯಾಪಾರಕ್ಕೂ ಕೂಡ ಹೊಡೆತ ಬೀಳುತ್ತೆ ನಿಮಗೆ? ಖಂಡಿತ ಬೀಳುತ್ತೆ ಸರ್, ಹೊಡೆತ ಭಾಳ ಬೀಳುತ್ತೆ. ಅದಕ್ಕಾಗಿ ಸಿಲಿಂಡರ್ ಬೇಗ ಸಿಗಲಿ ಅಂತ. ಅಂದ್ರೆ ಈಗೇನಾದರೂ ಸಿಲಿಂಡರ್ ಮಾರಾಟ ಮಾಡೋರು ಗ್ಯಾಸ್ ಏಜೆನ್ಸಿಯವರು ನಿಮ್ಮ ಜೊತೆ ಮಾತಾಡಿದಾರ? ಏನಾದ್ರು ಸಿಲಿಂಡರ್ ಕೊರತೆ ಏನಾದರೂ ಆಗ್ತಿದೆಯಾ ಅಥವಾ ರೇಟ್ ಜಾಸ್ತಿ ಏನಾದರೂ ಹೇಳ್ತಿದಾರ? ಜಾಸ್ತಿ ಹೇಳ್ತಿದ್ದಾರೆ ಸರ್. ಒಂದು ಗ್ಯಾಸ್ಗೆ 6,000 6,500 ಹೇಳ್ತಾವ್ರೆ. ಒಂದು ದಿನ ಆದಮೇಲೆ ಜಾಸ್ತಿ ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸೇ ಬರ್ತಿಲ್ಲ ಅಂತ ಹೇಳ್ತಾರೆ ಅವರೆಲ್ಲ. ನಿಮಗೆ ಪ್ರತಿನಿತ್ಯ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ? ನಮಗೊಂದು ಡೈಲಿ ಒಂದು ದಿನಕ್ಕೆ 4 ಸಿಲಿಂಡರ್ ಹೋಗುತ್ತಾನ, ಖಾಲಿ ಆಗುತ್ತೆ, ಬೇಕಾಗುತ್ತೆ. ಹಿಂಗಾದ್ರೆ ಹೆಂಗೆ ಮಾಡ್ಬೇಕಂತ ಹೇಳಿ. ಅಂದ್ರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇಲ್ಲಿ ಊಟ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಇಲ್ಲೇ ಇರೋದು. ಊಟ ಕೊಡೋದು, ಟಿಫನ್ ಎಲ್ಲ. ಅದಕ್ಕೀಗ ತೊಂದರೆ ಆಗ್ತಾ ಇದೆ. ಈಗ ಇರೋದು 2 ಗ್ಯಾಸು, ಅದು ಆಯ್ತು ಅಂದರೆ ನಾವು ಮುಚ್ಕೋಬೇಕಾಗತ್ತೆ ಅಂಗಡಿಗಳನ್ನೆಲ್ಲ. ಎಲ್ಪಿಜಿ ಕೊರತೆಯಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆಯಿಂದಾಗಿ ಬೀದಿ ಬದಿ ವ್ಯಾಪಾರಿಗಳ ಬದುಕು ದುಸ್ತರವಾಗಿದೆ. ಸಾಕಷ್ಟು ಮಂದಿ ಸುಮಾರು 3,000 ಬೀದಿ ಬದಿ ವ್ಯಾಪಾರಗಳು ಕ್ಲೋಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಜಿಬಿಎ ದಾಖಲೆಯಲ್ಲಿ 10,000 ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಬೆಂಗಳೂರಲ್ಲಿ ಅಂತಿದ್ರೆ ಸುಮಾರು 3,000 ಬೀದಿ ಬದಿ ವ್ಯಾಪಾರ ಬಂದ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕಳೆದ ಒಂದು ವಾರದಲ್ಲಿ. ಮೆಜೆಸ್ಟಿಕ್, ವಿಜಯನಗರ, ಜಯನಗರ, ಗಾಂಧಿ ಬಜಾರ್ ಇಲ್ಲೆಲ್ಲ ಸಾಕಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳು, ಸ್ಟ್ರೀಟ್ ಫುಡ್ಗೆ ಫೇಮಸ್ಸು ಈ ಜಾಗಗಳು. ಈ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಸುಮಾರು 3,000 ಬೀದಿ ಬದಿ ವ್ಯಾಪಾರದ ಅಂಗಡಿಗಳು ಕ್ಲೋಸ್ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ವ್ಯಾಪಾರವನ್ನು ನಿರ್ವಹಣೆ ಮಾಡೋದು ತುಂಬ ಕಷ್ಟ ಆಗಿದೆ. ಅವರಿಗೆ ದುಪ್ಪಟ್ಟು ದರ ಕೊಟ್ಟು ಕಮರ್ಷಿಯಲ್ ಸಿಲಿಂಡರ್ ಕೊಂಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಹಾಗಾಗಿ ಬೀದಿ ಬದಿ ವ್ಯಾಪಾರಗಳನ್ನು ತಾತ್ಕಾಲಿಕವಾಗಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಸಿಲಿಂಡರ್ ಕೊರತೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ, ಅದರಲ್ಲೂ ಬೀದಿ ಬದಿ ಹೋಟೆಲ್ ವ್ಯಾಪಾರಿಗಳು ಕೂಡ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಆಗ್ತಾ ಇದೆ. ಅಂದರೆ ಸಿಲಿಂಡರ್ ಕೂಡ ಅಂದರೆ 1 to 2 ರೇಟಿಗೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕೂಡ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ನೀವು ನೋಡ್ತಾ ಇರಬಹುದು, ಶೇಷಾದ್ರಿಪುರಂನ ರಸ್ತೆ ಬದಿಯಲ್ಲಿರುವಂತಹ ಉತ್ತರ ಕರ್ನಾಟಕ ಹೋಟೆಲ್ ಇದೆ, ಅನ್ನಪೂರ್ಣೇಶ್ವರಿ ಉತ್ತರ ಕರ್ನಾಟಕ ಹೋಟೆಲ್ನಲ್ಲಿ ಅಂದರೆ ಸಿಲಿಂಡರ್ಗಳು ಅಂದರೆ ಇರೋದೇ 2 ಸಿಲಿಂಡರ್ಗಳಾದರೆ ನಮಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಕೂಡ ಹೋಟೆಲ್ ಮಾಲೀಕರ ಒಂದು ಮಾತಂತಾನೆ ಹೇಳ್ಬೋದು. ನೋಡ್ತಾ ಇರಬಹುದು,
ಇಲ್ಲಿ ಸಾಕಷ್ಟು ಜನರು ಬೆಳಗ್ಗೆ ಆದರೆ ಸಾಕು ಈ ಒಂದು ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಅಂದ್ರೆ ಮನೆಯಲ್ಲಿ ಯಾವುದೇ ರೀತಿಯಾಗಿ ಆಹಾರವನ್ನ ಮಾಡೋದಿಲ್ಲ. ಅಂದ್ರೆ ನೇರವಾಗಿ ಇಂಥ ಒಂದು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರುವಂತಹ ಹೋಟೆಲ್ಗಳಲ್ಲಿ ಅವರು ಆಹಾರವನ್ನ ಸೇವನೆ ಮಾಡಲಿಕ್ಕೆ ಪ್ರತಿನಿತ್ಯ ಕೂಡ ಬರ್ತಾ ಇರ್ತಾರೆ. ಇಲ್ಲಿ ಕೂಡ ಸಾಕಷ್ಟು ಜನರು ಈ ಒಂದು ಉತ್ತರ ಕರ್ನಾಟಕ ಹೋಟೆಲ್ನಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಆಹಾರವನ್ನ ಸೇವನೆ ಮಾಡಲಿಕ್ಕೆ ಸಾಕಷ್ಟು ಜನರು ಗ್ರಾಹಕರು ಕೂಡ ಬಂದಿರೋದನ್ನ ನೀವು ನೋಡ್ತಾ ಇರಬಹುದು. ಇಲ್ಲಿ ಸಿಲಿಂಡರ್ ಸಮಸ್ಯೆ ಆದ್ರೆ ಎಂತ ಒಂದು ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಅಂದ್ರೆ ಈ ಹೋಟೆಲ್ ಮಾಲೀಕರನ್ನೇ ನಾನು ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಏನ್ ಸಮಸ್ಯೆ ಆಗ್ತಿದೆ? ಇಲ್ಲಿ ಗ್ಯಾಸ್ ಕೊರತೆ ಆಗ್ತಿದೆ, ಈಗ ಸಿಲಿಂಡರ್ ಸಿಗ್ತಾ ಇಲ್ಲ ಸರ್, ಏನಿಲ್ಲ, ಭಾಳ ತೊಂದರೆ ಆಗ್ತಾ ಇದೆ. ಈಗ ಒಂದು ಸಿಲಿಂಡರ್ಗೆ 5,000 6,000 ಕೇಳ್ತಾರೆ. ಭಾಳ ಪ್ರಾಬ್ಲಮ್ ಆಗುತ್ತೆ. ನಾವು ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಸಿಲಿಂಡರ್ ಸಿಗಲಿಲ್ಲ ಅಂದರೆ ಊಟ ಇಕ್ಕಿಲ್ಲ, ಯಾರಿಲ್ಲ. ನಾವು ಇದರ ಮೇಲೆ ಬದುಕ್ತಾ ಇರೋದು, ಅದಕ್ಕಾಗಿ. ಸರ್, ಒಂದ್ ವೇಳೆ ಏನಾದರೂ ಈ ಸಿಲಿಂಡರ್ಗಳು ಬರದೇ ಹೋದ್ರೆ ಇಲ್ಲಿ ಈ ವ್ಯಾಪಾರಕ್ಕೂ ಕೂಡ ಹೊಡೆತ ಬೀಳುತ್ತೆ ನಿಮ್ಗೆ? ಖಂಡಿತ ಬೀಳುತ್ತೆ ಸರ್, ಹೊಡೆತ ಭಾಳ ಬೀಳುತ್ತೆ. ಅದಕ್ಕಾಗಿ ಸಿಲಿಂಡರ್ ಬೇಗ ಸಿಗಲಿ ಅಂತ. ಅಂದ್ರೆ ಈಗೇನಾದರೂ ಸಿಲಿಂಡರ್ ಮಾರಾಟ ಮಾಡೋರು ಗ್ಯಾಸ್ ಏಜೆನ್ಸಿಯವರು ನಿಮ್ಮ ಜೊತೆ ಮಾತಾಡಿದಾರ? ಏನಾದ್ರು ಸಿಲಿಂಡರ್ ಕೊರತೆ ಏನಾದರೂ ಆಗ್ತಿದೆಯಾ ಅಥವಾ ರೇಟ್ ಜಾಸ್ತಿ ಏನಾದರೂ ಹೇಳ್ತಿದಾರ? ಜಾಸ್ತಿ ಹೇಳ್ತಿದ್ದಾರೆ ಸರ್. ಒಂದು ಗ್ಯಾಸ್ಗೆ 6,000 6,500 ಹೇಳ್ತಾವ್ರೆ. ಒಂದು ದಿನ ಆದಮೇಲೆ ಜಾಸ್ತಿ ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸೇ ಬರ್ತಿಲ್ಲ ಅಂತ ಹೇಳ್ತಾರೆ ಅವರೆಲ್ಲ. ನಿಮಗೆ ಪ್ರತಿನಿತ್ಯ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ? ನಮಗೊಂದು ಡೈಲಿ ಒಂದು ದಿನಕ್ಕೆ 4 ಸಿಲಿಂಡರ್ ಹೋಗುತ್ತೆ, ಖಾಲಿ ಆಗುತ್ತೆ, ಬೇಕಾಗುತ್ತೆ. ಹಿಂಗಾದ್ರೆ ಹೆಂಗ್ ಮಾಡ್ಬೇಕಂತ ಹೇಳಿ. ಅಂದ್ರೆ ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಇಲ್ಲಿ ಊಟ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಇಲ್ಲೇ ಇರೋದು. ಊಟ ಕೊಡೋದು, ಟಿಫನ್ ಎಲ್ಲ. ಅದಕ್ಕೀಗ ತೊಂದರೆ ಆಗ್ತಾ ಇದೆ. ಈಗ ಇರೋದು 2 ಗ್ಯಾಸು, ಅದು ಆಯ್ತು ಅಂದ್ರೆ ನಾವು ಮುಚ್ಕೋಬೇಕಾಗತ್ತೆ ಅಂಗಡಿಗಳನ್ನೆಲ್ಲ. LPG ಕೊರತೆಯಿಂದಾಗಿ, ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆಯಿಂದಾಗಿ ಬೀದಿ ಬದಿ ವ್ಯಾಪಾರಿಗಳ ಬದುಕು ದುಸ್ತರವಾಗಿದೆ. ಸಾಕಷ್ಟು ಮಂದಿ, ಸುಮಾರು 3,000 ಬೀದಿ ಬದಿ ವ್ಯಾಪಾರಗಳು ಕ್ಲೋಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. GBA ದಾಖಲೆಯಲ್ಲಿ 10,000 ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಬೆಂಗಳೂರಲ್ಲಿ ಅಂತಿದ್ರೆ ಸುಮಾರು 3,000 ಬೀದಿ ಬದಿ ವ್ಯಾಪಾರ ಬಂದ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕಳೆದ ಒಂದು ವಾರದಲ್ಲಿ. ಮೆಜೆಸ್ಟಿಕ್, ವಿಜಯನಗರ, ಜಯನಗರ, ಗಾಂಧಿ ಬಜಾರ್ ಇಲ್ಲೆಲ್ಲ ಸಾಕಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳು. ಸ್ಟ್ರೀಟ್ ಫುಡ್ಗೆ ಫೇಮಸ್ಸು ಈ ಜಾಗಗಳು. ಈ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಸುಮಾರು 3,000 ಬೀದಿ ಬದಿ ವ್ಯಾಪಾರದ ಅಂಗಡಿಗಳು ಕ್ಲೋಸ್ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ವ್ಯಾಪಾರವನ್ನು ನಿರ್ವಹಣೆ ಮಾಡೋದು ತುಂಬ ಕಷ್ಟ ಆಗಿದೆ. ಅವರಿಗೆ ದುಪ್ಪಟ್ಟು ದರ ಕೊಟ್ಟು ಕಮರ್ಷಿಯಲ್ ಸಿಲಿಂಡರ್ ಕೊಂಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಹಾಗಾಗಿ ಬೀದಿ ಬದಿ ವ್ಯಾಪಾರಗಳನ್ನು ತಾತ್ಕಾಲಿಕವಾಗಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಸಿಲಿಂಡರ್ ಕೊರತೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ, ಅದರಲ್ಲೂ ಬೀದಿ ಬದಿ ಹೋಟೆಲ್ ವ್ಯಾಪಾರಿಗಳು ಕೂಡ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಸಿಲಿಂಡರ್ ಕೂಡ ಅಂದ್ರೆ 1-2 ರೇಟಿಗೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕೂಡ ಪರದಾಡುವಂತ ಪರಿಸ್ಥಿತಿ ಆಗಿದೆ. ನೀವು ನೋಡ್ತಾ ಇರಬಹುದು, ಶೇಷಾದ್ರಿಪುರಂನ ರಸ್ತೆ ಬದಿಯಲ್ಲಿರುವಂತಹ ಉತ್ತರ ಕರ್ನಾಟಕ ಹೋಟೆಲ್ ಇದೆ. ಅನ್ನಪೂರ್ಣೇಶ್ವರಿ ಉತ್ತರ ಕರ್ನಾಟಕ ಹೋಟೆಲ್ನಲ್ಲಿ ಅಂದ್ರೆ ಸಿಲಿಂಡರ್ಗಳು ಅಂದ್ರೆ ಇರೋದೇ 2 ಸಿಲಿಂಡರ್ಗಳಾದ್ರೆ ನಮಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಕೂಡ ಹೋಟೆಲ್ ಮಾಲೀಕರ ಒಂದು ಮಾತಂತಾನೆ ಹೇಳ್ಬೋದು. ನೋಡ್ತಾ ಇರಬಹುದು, ಇಲ್ಲಿ ಸಾಕಷ್ಟು ಜನರು ಬೆಳಗ್ಗೆ ಆದರೆ ಸಾಕು ಈ ಒಂದು ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಅಂದ್ರೆ ಮನೆಯಲ್ಲಿ ಯಾವುದೇ ರೀತಿಯಾಗಿ ಆಹಾರವನ್ನ ಮಾಡೋದಿಲ್ಲ. ಅಂದ್ರೆ ನೇರವಾಗಿ ಇಂಥ ಒಂದು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರುವಂತಹ ಹೋಟೆಲ್ಗಳಲ್ಲಿ ಅವರು ಆಹಾರವನ್ನ ಸೇವನೆ ಮಾಡಲಿಕ್ಕೆ ಪ್ರತಿನಿತ್ಯ ಕೂಡ ಬರ್ತಾ ಇರ್ತಾರೆ. ಇಲ್ಲಿ ಕೂಡ ಸಾಕಷ್ಟು ಜನರು ಈ ಒಂದು ಉತ್ತರ ಕರ್ನಾಟಕ ಹೋಟೆಲ್ನಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಆಹಾರವನ್ನ ಸೇವನೆ ಮಾಡಲಿಕ್ಕೆ ಸಾಕಷ್ಟು ಜನರು ಗ್ರಾಹಕರು ಕೂಡ ಬಂದಿರೋದನ್ನ ನೀವು ನೋಡ್ತಾ ಇರಬಹುದು. ಇಲ್ಲಿ ಸಿಲಿಂಡರ್ ಸಮಸ್ಯೆ ಆದ್ರೆ ಎಂತ ಒಂದು ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಅಂದ್ರೆ ಈ ಹೋಟೆಲ್ ಮಾಲೀಕರನ್ನೇ ನಾನು ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಏನ್ ಸಮಸ್ಯೆ ಆಗ್ತಿದೆ? ಇಲ್ಲಿ ಗ್ಯಾಸ್ ಕೊರತೆ ಆಗ್ತಿದೆ. ಈಗ ಸಿಲಿಂಡರ್ ಸಿಗ್ತಾ ಇಲ್ಲ ಸರ್, ಏನಿಲ್ಲ, ಭಾಳ ತೊಂದರೆ ಆಗ್ತಾ ಇದೆ. ಈಗ ಒಂದು ಸಿಲಿಂಡರ್ಗೆ 5,000 6,000 ಕೇಳ್ತಾರೆ. ಭಾಳ ಪ್ರಾಬ್ಲಮ್ ಆಗುತ್ತೆ. ನಾವು ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಸಿಲಿಂಡರ್ ಸಿಗಲಿಲ್ಲ ಅಂದರೆ ಊಟ ಇಕ್ಕಿಲ್ಲ, ಯಾರಿಲ್ಲ. ನಾವು ಇದರ ಮೇಲೆ ಬದುಕ್ತಾ ಇರೋದು, ಅದಕ್ಕಾಗಿ. ಸರ್, ಒಂದ್ ವೇಳೆ ಏನಾದರೂ ಈ ಸಿಲಿಂಡರ್ಗಳು ಬರದೇ ಹೋದ್ರೆ ಇಲ್ಲಿ ಈ ವ್ಯಾಪಾರಕ್ಕೂ ಕೂಡ ಹೊಡೆತ ಬೀಳುತ್ತೆ ನಿಮ್ಗೆ? ಖಂಡಿತ ಬೀಳುತ್ತೆ ಸರ್, ಹೊಡೆತ ಭಾಳ ಬೀಳುತ್ತೆ. ಅದಕ್ಕಾಗಿ ಸಿಲಿಂಡರ್ ಬೇಗ ಸಿಗಲಿ ಅಂತ. ಅಂದ್ರೆ ಈಗೇನಾದರೂ ಸಿಲಿಂಡರ್ ಮಾರಾಟ ಮಾಡೋರು ಗ್ಯಾಸ್ ಏಜೆನ್ಸಿಯವರು ನಿಮ್ಮ ಜೊತೆ ಮಾತಾಡಿದಾರ? ಏನಾದ್ರು ಸಿಲಿಂಡರ್ ಕೊರತೆ ಏನಾದರೂ ಆಗ್ತಿದೆಯಾ ಅಥವಾ ರೇಟ್ ಜಾಸ್ತಿ ಏನಾದರೂ ಹೇಳ್ತಿದಾರ? ಜಾಸ್ತಿ ಹೇಳ್ತಿದ್ದಾರೆ ಸರ್. ಒಂದು ಗ್ಯಾಸ್ಗೆ 6,000 6,500 ಹೇಳ್ತಾವ್ರೆ. ಒಂದು ದಿನ ಆದಮೇಲೆ ಜಾಸ್ತಿ ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸೇ ಬರ್ತಿಲ್ಲ ಅಂತ ಹೇಳ್ತಾರೆ ಅವರೆಲ್ಲ. ನಿಮಗೆ ಪ್ರತಿನಿತ್ಯ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ? ನಮಗೊಂದು ಡೈಲಿ ಒಂದು ದಿನಕ್ಕೆ 4 ಸಿಲಿಂಡರ್ ಹೋಗುತ್ತೆ, ಖಾಲಿ ಆಗುತ್ತೆ, ಬೇಕಾಗುತ್ತೆ. ಹಿಂಗಾದ್ರೆ ಹೆಂಗ್ ಮಾಡ್ಬೇಕಂತ ಹೇಳಿ. ಅಂದ್ರೆ ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಇಲ್ಲಿ ಊಟ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಇಲ್ಲೇ ಇರೋದು. ಊಟ ಕೊಡೋದು, ಟಿಫನ್ ಎಲ್ಲ. ಅದಕ್ಕೀಗ ತೊಂದರೆ ಆಗ್ತಾ ಇದೆ. ಈಗ ಇರೋದು 2 ಗ್ಯಾಸು, ಅದು ಆಯ್ತು ಅಂದ್ರೆ ನಾವು ಮುಚ್ಕೋಬೇಕಾಗತ್ತೆ ಅಂಗಡಿಗಳನ್ನೆಲ್ಲ. LPG ಕೊರತೆಯಿಂದಾಗಿ, ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆಯಿಂದಾಗಿ ಬೀದಿ ಬದಿ ವ್ಯಾಪಾರಿಗಳ ಬದುಕು ದುಸ್ತರವಾಗಿದೆ. ಸಾಕಷ್ಟು ಮಂದಿ, ಸುಮಾರು 3,000 ಬೀದಿ ಬದಿ ವ್ಯಾಪಾರಗಳು ಕ್ಲೋಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ.
ಜಿಬಿಎ ದಾಖಲೆಯಲ್ಲಿ 10,000 ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಬೆಂಗಳೂರಲ್ಲಿ ಅಂತಿದ್ರೆ ಸುಮಾರು 3,000 ಬೀದಿ ಬದಿ ವ್ಯಾಪಾರ ಬಂದ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕಳೆದ ಒಂದು ವಾರದಲ್ಲಿ. ಮೆಜೆಸ್ಟಿಕ್, ವಿಜಯನಗರ, ಜಯನಗರ, ಗಾಂಧಿ ಬಜಾರ್ ಇಲ್ಲೆಲ್ಲ ಸಾಕಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳು, ಸ್ಟ್ರೀಟ್ ಫುಡ್ಗೆ ಫೇಮಸ್ಸು ಈ ಜಾಗಗಳು. ಈ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಸುಮಾರು 3,000 ಬೀದಿ ಬದಿ